ಹಲೋ ಮುದ್ದು ಮಕ್ಕಳೇ, ಶ್ರೀ ಭಾಗ್ಯವಂತಿ ಪಬ್ಲಿಕೇಶನ್ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮಕ್ಕಳೇ, ಈ ದಿನ ನಾವೇನು ನೋಡೋಣ, ಮೊನ್ನೆ ತಾನೇ ಆದಂಥ JNV ಪರೀಕ್ಷೆಯ ವಿಭಾಗ 2ರ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಈ ದಿನ ನಾವು ನೋಡೋಣ. ಗಣಿತ ಪ್ರಶ್ನೆಯಲ್ಲಿ ಸಿ ಸಿರೀಸ್ ಪ್ರಶ್ನೆಯನ್ನು ನಾವು ಈಗ ಮಾಡಿ ನೋಡೋಣ ಮಕ್ಕಳ. ನೋಡ್ರಿ, ಕ್ವಶನ್ ಈ ರೀತಿ ಇದೆ ಮಕ್ಕಳೇ. ಇನ್ ಎ ಕ್ವಶನ್ ಆಫ್ ಡಿವಿಷನ್ ಆಫ್ ಡಿವೈಸರ್ ಈಸ್ 51, ಕ್ವಸೆಂಟ್ ಈಸ್ 16 ಆ್ಯಂಡ್ ರಿಮೈಂಡರ್ ಈಸ್ 27, ದೆನ್ ದ ಡಿವೈಡೆಂಡ್ ಈಸ್ ಅಂತ ಐತಿ ಮಕ್ಕಳ. ಈಗ ಇಂಗ್ಲೀಷ್ನಲ್ಲಿ ಈ ರೀತಿ ಇದೆ, ಕನ್ನಡದಲ್ಲಿ ಹೇಗಿದೆ ನೋಡ್ರಪ್ಪ ಅಂತಂದ್ರೆ, ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕವು 51 ಆಗಿದ್ದು ಭಾಗಲಬ್ಧವು 16 ಮತ್ತು ಶೇಷವು 27 ಆಗಿದ್ದರೆ ಇದರ ಭಾಜ್ಯಾಂಶವು ಅಂತ ಕೇಳ್ಯಾರ. ನೋಡ್ರಿ, ಭಾಜ್ಯಾಂಶಪ್ಪ ಅಂದ್ರೆ ಭಾಜ್ಯ. ಈಗ ಏನು ಕೊಟ್ಟಾರ ಮಕ್ಕಳ? ಈ ಭಾಜಕ ಕೊಟ್ಟಾರ, ಭಾಗಲಬ್ಧ ಕೊಟ್ಟಾರ ಮತ್ತು ಶೇಷ ಕೊಟ್ಟಾರ. ಈಗ ನೋಡ್ರಿ, ಈಗ ಭಾಜಕ ಭಾಜಕ ಎಷ್ಟು ಮಕ್ಕಳ? 51 ಕೊಟ್ಟಾರ. ಆಮೇಲೆ ಭಾಗಲಬ್ಧ ನೋಡ್ರಿ, ಭಾಗಲಬ್ಧ ಎಷ್ಟು ಕೊಟ್ಟಾರ? 16 ಕೊಟ್ಟಾರ. ಆಮೇಲೆ ಶೇಷ ಎಷ್ಟು ಕೊಟ್ಟಾರಪ್ಪ ಅಂತಂದ್ರೆ, ಶೇಷ 27 ಕೊಟ್ಟಾರ. ಏನು ಕಂಡಿಡಿ ಅಂತ ಹೇಳ್ಯಾರ? ಭಾಜ್ಯ ಕಂಡಿಡಿ ಅಂತ ಹೇಳ್ಯಾರ. ಏನು ಕಂಡಿಡಿ ಅಂತ ಹೇಳ್ಯಾರ? ಭಾಜ್ಯ ಕಂಡಿಡಿ ಅಂತ ಹೇಳ್ಯಾರ. ಭಾಜ್ಯ ಬರೋಬ್ಬರಿ ಕ್ವಶನ್ ಮಾರ್ಕ್. ಈಗ ನೋಡ್ರಿ, ಭಾಗಾಕಾರ ಲೆಕ್ಕ ನಾವು ಯಾವ ರೀತಿ ಹಚ್ಕೋತೀವಿ ಅಂದ್ರೆ, ಈ ರೀತಿ ಹಚ್ಕೋತೀವಿ ಮಕ್ಕಳು. ಇಲ್ಲೇನು ಬರ್ತದ? ಭಾಜಕ ಬರ್ತದ, ಹೌದಲ್ಲ? ಇಲ್ಲಿ ಭಾಜಕ ಬರ್ತದ, ಈ ಕಡೆ ಭಾಗಲಬ್ಧ ಬರ್ತದ, ಇಲ್ಲೇನು ಬರ್ತದ ಮಕ್ಕಳ? ಶೇಷ ಬರ್ತದ, ಹೌದಲ್ಲ? ನಾವೇನು ಕಂಡುಹಿಡಿಬೇಕು? ಭಾಜ್ಯ ಕಂಡುಹಿಡಿಬೇಕು. ಭಾಜ್ಯ ಕಂಡುಹಿಡಿ ಸೂತ್ರ ನೋಡ್ರಿ ಮಕ್ಕಳೇ. ಭಾಜ್ಯ ಬರೋಬ್ಬರಿ ಭಾಜಕ ಗುಂಡ್ಲೆ ಭಾಗಲಬ್ಧ ಅಧಿಕ್ ಶೇಷ. ಈ ಸೂತ್ರ ನಿಮ್ಗೆ ಗೊತ್ತಿತ್ತ ಮಕ್ಕಳ? ನೀವು ಲೆಕ್ಕವನ್ನು ಆರಾಮಾಗಿ ಮಾಡಬಹುದು. ನೋಡ್ರಿ, ಈಗ ಭಾಜಕ ಎಷ್ಟದ? 51 ಐತಿ. ಭಾಗಲಬ್ಧ ಎಷ್ಟದ? 16 ಐತಿ. ಅಧಿಕ ಶೇಷ ಎಷ್ಟದ ಮಕ್ಕಳೇ? 27 ಐತಿ. ಏನು ಮಾಡಬೇಕು? ಭಾಜಕ ಮತ್ತು ಭಾಗಲಬ್ಧವನ್ನು ಏನು ಮಾಡಬೇಕು? ಗುಣಿಸಬೇಕು. ಗುಣಿಸಿ ಬಂದಂಥ ಉತ್ತರಕ್ಕೆ ಏನು ಮಾಡಬೇಕು? ಶೇಷವನ್ನು ಕೂಡಿಸ್ಬೇಕು. ನೋಡ್ರಿ, 50ಅನ್ನು 2 ಭಾಗ ಮಾಡೋಣ. 51 50 ಅಧಿಕ 1 ಅಂತ ಹಚ್ಕೊಳ್ಳೋಣ. ಆಮೇಲೆ ಗುಂಡ್ಲೆ 16. ನೋಡ್ರಿ, 50 ಸೊನ್ನೆಲೆ 0 ಆಗ್ತದ. 16 ಸೊನ್ನೆಲೆ 0 ಆಗ್ತದ. 16 ಇಲ್ಲಿ 80 ಆಗ್ತದೆ ಮಕ್ಕಳು, ಹೌದಿಲ್ಲ? ಏನು ಉಳಿತು? 50 ಮತ್ತು 16 ಗುಣಾಕಾರ ಮಾಡಿದಾಗ 800 ಬಂತು. ಮುಂದೆ ಐದರ ಮಕ್ಕಳ 16 ಮಕ್ಕಳೇ, ಹೌದಿಲ್ಲ? ಈಗ 800 ಮತ್ತು 16 ಕೂಡಿಸಿದಾಗ ಎಷ್ಟಾದ್ರು ಮಕ್ಕಳೇ? 816 ಆಗ್ತೈತಿ. ಈಗ ಇದೇನು ಬಂತು? ಈಗ 816 ಭಾಜಕ ಮತ್ತು ಭಾಗಲಬ್ಧವನ್ನು ಗುಣಿಸಿದಾಗ ಬಂದ ಉತ್ತರ ಎಷ್ಟು? 816 ಆಯಿತು. ಈಗ ಅದಕ್ಕೇನು ಮಾಡ್ಬೇಕು ಮಕ್ಕಳೇ? ನಾವು
ಶೇಷವನ್ನು ಕೂಡ ಇಲ್ಲಿ ಕೂಡಿಸ್ಕೋಬೇಕಲ್ಲ, 27 ನಾವು ಕೂಡಿಸ್ಕೊಳ್ಬೇಕು. ಈಗ 6 7 ಎಷ್ಟು ಮಕ್ಕಳೇ? 13. 2 1 3 1 ಎಷ್ಟು? 4 ಆಯ್ತು ಮಕ್ಕಳೇ. ಈಗ 8ಕ್ಕೆ 8 ಆಯಿತು. ಈಗ 50 + 1 ಅಂತ ಹಚ್ಕೊಂಡ್ರಲ್ಲ, ಹಿಂಗೆ ಹಂಗಂತ ನೀವು ಅನ್ಬೋದು. ಈ ನಿಮ್ಮ ಪ್ರಕಾರ ನಾನು ಮಾಡ್ತೀನಿ ಗುಣಾಕಾರ ನೋಡ್ರಿ ಮಕ್ಕಳಲ್ಲಿ. 51 × 16 ಹೌದಲ್ಲ, 16 1 16 ಕೈಲ ಬಂತು, 1 ಸಂಖ್ಯೆ ಬಂತು 6. 16 ಇಲ್ಲಿ 81 ಎಷ್ಟೈತೆ ಮಕ್ಕಳೇ? 81 ಆಯ್ತು. ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು. ಇಲ್ಲಿ ಅಧಿಕ 27 ಶೇಷ ಕೂಡಿಸಿದಾಗ ಏನಾಗ್ತದೆ ನೋಡ್ರಿ ಮಕ್ಕಳೇ? 6 7 ಎಷ್ಟಾಗ್ತದೆ ಮಕ್ಕಳೇ? 13 ಆಗ್ತದೆ. 2 1 3 1 ಕೈಲ 4 ಆಯಿತು. ಆಮೇಲೆ 8ಕ್ಕೆ 8 ಆಯಿತು. ಇಲ್ಲಿನೂ ಕೂಡ ಸೇಮ್ ಉತ್ತರ ಬಂತು, ಅಲ್ಲಿನೂ ಕೂಡ ಸೇಮ್ ಉತ್ತರ ಬಂತು. ಆದ್ದರಿಂದ ಭಾಜ್ಯ ಬರಬ್ಬರಿ ಎಷ್ಟಾಯ್ತು ಮಕ್ಕಳೇ? 843. ನಮ್ಗೆ 843 ಯಾವ ಆಪ್ಷನ್ಸಲ್ಲಿ ಐತಿ? ಎ ಆಪ್ಷನ್ಸಲ್ಲಿ ಐತಿ. ಅದಕ್ಕಾಗಿ ಸರಿಯಾದ ಉತ್ತರ ಎ ಅಂತ ನಾವು ಹೇಳ್ಬೋದು ಮಕ್ಕಳೇ. ಈ ನೋಡ್ರಿ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈಗ ಇದೆಲ್ಲ ತಿಳಿತಲ್ಲ ಮಕ್ಕಳೇ? ಏನಾದರೂ ತಮಗೆ ತಿಳಿದೇ ಇದ್ರೆ ಪುನಃ ಹೊಳ್ಳಿ 2 ಸಲ ನೋಡ್ರಿ, ಅರ್ಥ ಆಗ್ತೈತಿ. ಅರ್ಥ ಆಗದೇ ಇದ್ರೆ ಕಮೆಂಟ್ ಬಾಕ್ಸ್ ನಿಮಗಾಗಿದೆ ಮಕ್ಕಳೇ, ಕಮೆಂಟ್ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ ಮಕ್ಕಳ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆಲ್ವೇಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ಪ್ರೈಮ್ ನಂಬರ್ ಅಂತ ಐತಿ. ಏನೈತಿ? ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಅಪವರ್ತನವಾಗಿದೆ? ಪ್ರತಿ ಅವಿಭಾಜ್ಯ ಸಂಖ್ಯೆಯ ಅಪವರ್ತನವಾಗಿದೆ ಅಂತ ಕೇಳ್ಯಾರ. ನೋಡ್ರಿ, ಈಗ ಅವಿಭಾಜ್ಯ ಸಂಖ್ಯೆ ಎಷ್ಟು ಅಪವರ್ತನ ಹೊಂದಿರ್ತೈತಿ? 2 2 ಅಪವರ್ತನ ಹೊಂದಿರ್ತೈತಿ, ಹೌದಲ್ಲ? 2 2 ಅಪವರ್ತನಲ್ಲಿ ಒಂದೊಂದು ಅಪವರ್ತನ ಮತ್ತು ಅದೇ ಸಂಖ್ಯೆ ಅಪವರ್ತನ. ಇಲ್ಲಿ ನೋಡ್ರಿ, ಉದಾಹರಣೆ 2 ಐತಿ. 2ರ ಅಪವರ್ತನಗಳು ಎಷ್ಟದವ? 1 ಮತ್ತು 2 ಐತಿ. ಆಮೇಲೆ 2 ಬೇಡ, ಇನ್ನೂ ದೊಡ್ಡದು ಬೇಕಂದ್ರೆ ಈಗ 13 ತೊಗೊಳ್ಳೋಣ. 13ಕ್ಕೂ ಕೂಡ 2 ಅಪವರ್ತನ ಐತಿ, ಹೌದಿಲ್ಲ? 1 ಮತ್ತು ಎಷ್ಟೈತಿ? 13 ಐತಿ. ಈಗ ಎರಡೂ ಅವಿಭಾಜ್ಯಕ್ಕೆ ಬಂದಂಥ ಅಪವರ್ತನ ಸೇಮ್ ಇದ್ದಿದ್ದೇವದು 1 ಮಾತ್ರ. ಅದಕ್ಕಾಗಿ ಅವರು ಕೇಳಿದ ಪ್ರಕಾರ ಪ್ರತಿ ಅವಿಭಾಜ್ಯ ಸಂಖ್ಯೆ ಅಪವರ್ತನ ಯಾವುದೈತಪ್ಪ ಅಂತ ಕೇಳಿದ್ರೆ ಏನು ಮಾಡೋದು ಹೇಳೋಕೆ ಮಕ್ಕಳ? 1 ಅಂತ ನಾವು ಹೇಳ್ತೀವಿ. ಈಗ ಎ ಆಪ್ಷನ್ನಲ್ಲಿ 1 ಕೊಟ್ಟಾರ, ಬಿ ಆಪ್ಷನ್ನಲ್ಲಿ 2 ಕೊಟ್ಟಾರ, ಸಿ ಆಪ್ಷನ್ನಲ್ಲಿ 4 ಕೊಟ್ಟಾರ, ಡಿ ಆಪ್ಷನ್ನಲ್ಲಿ 7 ಕೊಟ್ಟಾರ. ನಮಗೆ ಸರಿಯಾದ ಉತ್ತರ ಎ ಆಪ್ಷನ್ನಲ್ಲಿ ಐತೆ ಮಕ್ಕಳೇ. ನೋಡ್ರಿ, ಇದು ಈಜಿ ಇತ್ತು, ಬೇಗ ಆಯಿತು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಮಕ್ಕಳೇ, ಮುಂದಿನ ನೋಡೋಣ. ನೋಡು, ನಮ್ಮ ಆಪ್ಷನ್ಸ ಸರಿ ಇದೆ. ಇನ್ನು ನೆಕ್ಸ್ಟ್ ಒನ್ ಏನೈತಿ? ನೆಕ್ಸ್ಟ್ ಒನ್, ದ ಸಮ್ ಆಫ್ 1.1, 1.01, 1.001, 0.01, 11.01 and 111.1001 ಈಸ್ ಅಂತ ಇಂಗ್ಲೀಷ್ನಲ್ಲಿ ಐತಿ. ಕನ್ನಡದಲ್ಲಿ ನೋಡೋದಾದ್ರೆ ಮಕ್ಕಳ 1.1, 1.01, 1.001, 0.01, 0.01, 11.01 ಮತ್ತು 111.101ರ ಮೊತ್ತವು. ಈಗ ಮೊತ್ತ ಅಂತ ಕೊಟ್ಟಾಗ ಏನು ಮಾಡಬೇಕು ನಾವು? ಕೂಡಿಸುವ ಕ್ರಿಯೆ ಮಾಡಬೇಕು. ಆಮೇಲೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ನಿಮ್ಗೆ ನೆನಪಿನಲ್ಲಿರ್ಬೇಕು ಮಕ್ಕಳೇ. ಏನಪ್ಪ ಅಂತಂದ್ರೆ, ಯಾವಾಗಲೂ ದಶಮಾಂಶ ಲೆಕ್ಕ ಕೂಡಿಸು ಕಳೆಯು ಕೊಟ್ರಪ್ಪ ಅಂತಂದ್ರೆ ದಶಮಾಂಶ ಬಿಂದುವಿನ ಕೆಳಗೆ ದಶಮಾಂಶ ಬಿಂದು ಇರಬೇಕು, ದಶಮಾಂಶ ಬಿಂದುವಿನ ಕೆಳಗೆ ದಶಮಾಂಶ ಬಿಂದು ಇರಬೇಕು. ಈ ದಶಮಾಂಶ ಬಿಂದುವಿನ ಎಡಗಡೆ ಎಷ್ಟೇ ಸಂಖ್ಯೆ ಇರಲಿ ಎಡಗಡೆನೇ ಹಚ್ಚಬೇಕು, ಬಲಗಡೆ ಎಷ್ಟೇ ಸಂಖ್ಯೆ ಇದ್ದರೂ
ಬಲಗಡೆನೇ ಹಚ್ಚಬೇಕು. ಆವಾಗ ನಾವು ಮಾಡಿರ್ತಕ್ಕಂಥ ಉತ್ತರ ಸರಿ ಬರ್ತೈತೆ ಮಕ್ಕಳ. ನೋಡ್ರಿ, ಈಗ 1.1. ಈಗ ಇದ್ರ ಕೆಲಸ ಮುಗೀತು. ನೆಕ್ಸ್ಟ್ 1.01. ಇದ್ರದ್ದು ಕೂಡ ಕೆಲಸ ಮುಗೀತು. ನೆಕ್ಸ್ಟ್ 1.001. ನೆಕ್ಸ್ಟ್ ಮಕ್ಕಳೇ ಇದ್ರದ್ದು ಮುಗೀತು. ಈಗ 0.01. ಈಗ ಇದ್ರದ್ದು ಕೂಡ ಮುಗೀತು. ನೆಕ್ಸ್ಟ್ 11.01. ಆಮೇಲೆ ಇದ್ರದ್ದು ಕೂಡ ಮುಗೀತು. ನೆಕ್ಸ್ಟ್ 111.101 ಐತಿ. ಈ ಎಲ್ಲವನ್ನು ನಾವು ಕೂಡಿಸ್ಕೊಳ್ಬೇಕು. ನೋಡಿ ಮಕ್ಕಳು, ನಾವು ಹಚ್ಕೊಂಡಿದ್ದು ಕರೆಕ್ಟ್ ಐತಿ ಇಲ್ಲ? 1 2 3 4 5 6 ಅದಾವ. ಇಲ್ಲಿನೂ ಕೂಡ 1 2 3 4 5 6 ಅದಾವ. ಈಗ ನೋಡ್ರಿ, 1ಕ್ಕೆ 1, ಆಮೇಲೆ ಇಲ್ಲಿ 1 ಐತಿ, ಇಲ್ಲಿ 0 ಐತಿ. 1ಕ್ಕೆ 1, 1 2 3 ಎಷ್ಟೈತಿ? ಇಲ್ಲಿ 3 ಐತಿ. ಆಮೇಲೆ 1 2 ಇಷ್ಟಾದ್ಮೇಲೆ ಬಿಂದು ಐತಿ. ಬಿಂದು ಕೆಳಗೆ ಏನು ಮಾಡ್ಬೇಕು ನಾವು? ಬಿಂದುನೇ ಇಟ್ಕೋಬೇಕು. 1 2 3 4 5 ಹೌದಲ್ಲ? 5 ಇಲ್ಲಿ ಬರ್ಕೊಂಡೆವು. ಆಮೇಲೆ 2 ಆಮೇಲೆ 1 ಎಷ್ಟು ಬಂತು ನಮ್ಮ ಉತ್ತರ? 125.2311. ಯಾವ ಆಪ್ಷನ್ನಲ್ಲಿ ಐತಿ ಇದು? ಇದು 125.2311 ಸಿ ಆಪ್ಷನ್ನಲ್ಲಿ ಐತಿ. ಅದಕ್ಕೆ ಇದು ಕೂಡ ಆಂಗ್ಲ, ಇದು ಕೂಡ ಆಂಗ್ಲ, ಇದು ಕೂಡ ಆಗುವುದಿಲ್ಲ ಅಂತ ಹೇಳ್ತಾ ಮುಂದಿನ ಕ್ವಶನ್ ನೋಡೋಣ ಮಕ್ಕಳ. ನೋಡ್ರಿ ಮಕ್ಕಳೇ, ಮುಂದಿನ ಪ್ರಶ್ನೆ ಹೀಗಿದೆ. ಅದಕ್ಕೂ ಮುಂಚೆ ನಮ್ಮ ಆಪ್ಷನ್ಸ್ ಸರಿ ಐತಿ ಇಲ್ಲ ನೋಡ್ಕೊಳ್ಳೋಣ. ಸರಿ ಇದೆ. ಮುಂದಿನ ಕ್ವಶನ್ ಈ ರೀತಿ ಇದೆ ನೋಡ್ರಿ ಮಕ್ಕಳೇ. ನೋಡ್ರಿ, find the difference between the greatest and the smallest 4-digit numbers formed using all the digits ಅಂತ 4 2 0 and 7 ಅಂತ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ರೆ, ಕನ್ನಡದಲ್ಲಿ ನೋಡ್ರಿ 4 2 0 ಮತ್ತು 7 ಈ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ರಚಿಸಲಾದ ದೊಡ್ಡ ಮತ್ತು ಚಿಕ್ಕದಾದ ಅಂಕೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಐತಿ ಮಕ್ಕಳೇ. ನೋಡ್ರಿ, ಈಗ ನೋಡ್ರಿ, ಈ 4 ಅಂಕೆಗಳನ್ನು ಬರೆದುಕೊಳ್ಳೋಣ. ಮೊದಲು ನಾವು 4 4 2 0 ಮತ್ತು 7 ಅದಾವ. ಇವುಗಳನ್ನು ಬಳಸಿಕೊಂಡು ದೊಡ್ಡ ಸಂಖ್ಯೆ ರಚನೆ ಮಾಡಬೇಕು ಮತ್ತು ಚಿಕ್ಕ ಸಂಖ್ಯೆಗಳನ್ನು ರಚನೆ ಮಾಡಬೇಕು. ಈಗ 4 ಅಂಕಿಯ ದೊಡ್ಡ ಸಂಖ್ಯೆ, ದೊಡ್ಡ ಸಂಖ್ಯೆ, 4 ಅಂಕಿಯ ದೊಡ್ಡ ಸಂಖ್ಯೆ ಏನೈತೆ ನೋಡ್ರಿ. ಮೊದಲು ಏನು ಮಾಡ್ಬೇಕು ನಾವು? ಈ ಕೊಟ್ಟಂಥ ಅಂಕಿಗಳಲ್ಲಿ ದೊಡ್ಡ ಅಂಕಿಯನ್ನು ಬರೆದುಕೊಳ್ಬೇಕು. ಆಮೇಲೆ ಅದಕ್ಕಿಂತಲೂ ಚಿಕ್ಕ ಅಂಕಿಯನ್ನು ಬರೆದುಕೊಳ್ಬೇಕು. ಆಮೇಲೆ ಅದಕ್ಕಿಂತಲೂ ಚಿಕ್ಕದು, ಆಮೇಲೆ ಅದಕ್ಕಿಂತಲೂ ಚಿಕ್ಕದು. ಎಷ್ಟಾಯ್ತು ಈಗ? 7420 ಮಕ್ಕಳೇ. ಈಗ ನೋಡ್ರಿ, 4 ಅಂಕೆಯ ಚಿಕ್ಕ ಸಂಖ್ಯೆ ಬರ್ಕೊಳ್ಳೋಣ. ಈಗ ಚಿಕ್ಕ ಸಂಖ್ಯೆ ಹೀಗಿದೆ ನೋಡ್ರಿ. ಈಗ 4 ಅಂಕೆಯ ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ ಕೊಟ್ಟಾಗ ದೊಡ್ಡ ಅಂಕಿಯನ್ನು ಬರ್ಕೋಬೇಕು, ಚಿಕ್ಕ ಸಂಖ್ಯೆ ಕೊಟ್ಟಾಗ ಚಿಕ್ಕ ಅಂಕಿಯನ್ನು ಬರ್ಕೋಬೇಕು ಅಂತ ಹೇಳಿದ್ದೀವಲ್ಲ. ಈಗ ನೋಡ್ರಿ, ಚಿಕ್ಕ ಅಂಕಿ 0 ಐತಿ, 2 ಐತಿ, 4 ಐತಿ, 7 ಐತಿ. ಇದು ಎಷ್ಟು ಅಂಕಿಯ ಸಂಖ್ಯೆ ಆಯಿತು? 3 ಅಂಕಿಯ ಸಂಖ್ಯೆ ಆಯಿತು. 3 ಅಂಕಿಯ ಸಂಖ್ಯೆ ಹೇಗಾಯ್ತಪ್ಪ ಅಂತಂದ್ರೆ, ಯಾವಾಗಲೂ
ಸಂಖ್ಯೆಗಳ ಮೊದಲು 0 ಹಚ್ಚಿದಾಗ ಆ ಸೊನ್ನೆಗೆ ಬೆಲೆ ಇರುವುದಿಲ್ಲ. ಅದಕ್ಕಾಗಿ ಇದು ಎಷ್ಟು ಅಂಕಿ ಸಂಖ್ಯೆ ಆಯಿತು? 3 ಅಂಕಿಯ ಸಂಖ್ಯೆ ಆಯಿತು. ಇದು 4 ಅಂಕಿಯ ಸಂಖ್ಯೆ ಮಾಡ್ಕೋಬೇಕಾದ್ರೆ 0 ಸ್ಥಳದಲ್ಲಿ 2 ಹಾಕಬೇಕು, 2 ಸ್ಥಳದಲ್ಲಿ 0 ಹಾಕಬೇಕು. ನೋಡ್ರಿ, ಈಗ ಶಿಫ್ಟ್ ಮಾಡೋಣ. ಈಗ 2 ಈ ಕಡೆ ಬಂತು, 0 ಈ ಕಡೆ ಬಂತು. ಈ ನೋಡ್ರಿ ಮಕ್ಕಳ, 2 0 4 7 ಎಷ್ಟಾಯಿತು? 2047 ಆಯಿತು. ಎಷ್ಟಾಯ್ತು ಮಕ್ಕಳೇ? 2047 ಆಯಿತು. ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳನ್ನು ಬರ್ಕೊಂಡೆವು. ಈ ಮುಂದೆ ನೋಡೋ ಮಕ್ಕಳಿಗೆ ಇದನ್ನೇನು ಮಾಡಬೇಕು? ವ್ಯತ್ಯಾಸ ಮಾಡಬೇಕು. ನೋಡ್ರಿ, 0ಯಲ್ಲಿ 7 ಕಳೆಯಕ್ಕೆ ಬರಲ್ಲ. ಏನು ಮಾಡಬೇಕು? ಪಕ್ಕಕ್ಕೊಂದು ಬಾರೋ ತಗೋಬೇಕು. ಅವಾಗ ಏನಾಯ್ತು? ಇದು 10 ಆಯಿತು. 10ರಲ್ಲಿ 7 ಆದ್ರೆ 3 ಆಯ್ತು ಮಕ್ಕಳೇ. ಈಗ 2ರಲ್ಲಿ 4 1 5 ಆಯ್ತು. 5 ಕಳೆಯಕ್ಕೆ ಬರಂಗಿಲ್ಲ, 12 ಮಾಡ್ಕೋಬೇಕು. 12ರಲ್ಲಿ 5 ಆದ್ರೆ ಎಷ್ಟು ಮಕ್ಕಳೇ? 7 ಬಂತು. ಆಮೇಲೆ 4ರಲ್ಲಿ 1 ಆದ್ರೆ 3, 7ರಲ್ಲಿ 2 ಆದ್ರೆ 5. ಈಗ 4 ಅಂಕಿಯ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿಯ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟಾಯಿತು? 5373. ಈಗ ಎಯಲ್ಲಿ ಇಲ್ಲ, ಬಿ ಯಲ್ಲಿ ಇಲ್ಲ, ಸಿ ಯಲ್ಲಿ ಐತಿ ನೋಡ್ರಿ. ಆಮೇಲೆ ಡಿ ಯಲ್ಲಿ ಕೂಡ ಇಲ್ಲ. ನಮ್ಮ ಸರಿಯಾದ ಉತ್ತರ ಎಷ್ಟು? 5373 ಮಕ್ಕಳೇ ನೋಡ್ರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಮೇಲೆ ಏನಪ್ಪ ಅಂತ ನಾನು ಹಾಗೆ ಹೇಳ್ಕೊತ ಹೊಂಟೆ, ನೀವು ಹಾಗೆ ಕೇಳ್ಕೊತ ಹೊಂಟ್ರಿ. ನಿಮಗೆ ಈ ನಾವು ಹೇಳ್ತಕ್ಕಂಥ ಮೆಥಡು ಮತ್ತು ನಾವು ತಿಳಿಸ್ತಕ್ಕಂಥ ಲೆಕ್ಕ ನಿಮಗೆ ತಿಳಿದೈತಿ ಇಲ್ಲ ನನಗೆ ಗೊತ್ತಾಗ್ಬೇಕಾದ್ರೆ ಏನು ಮಾಡ್ಬೇಕು ಮಕ್ಕಳೇ? ತಿಳಿದಿದ್ರೆ ಏನು ಮಾಡ್ಬೇಕು? ನೀವು ಒಂದು ಲೈಕ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಬೇಕು. ತಪ್ಪದೆ ಏನು ಮಾಡ್ಬೇಕು? ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು ಮಕ್ಕಳೇ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಲಾಭ ಐತಿ. ಅದು ನಮಗೆ ಏನೈತಿ, ಏನು ಲಾಭ ಐತಿಪ್ಪ ಅಂತಂದಾಗ, ನಾವು ಯಾವ ಟೈಮ್ದಲ್ಲಿ ವಿಡಿಯೋ ಮಾಡಿ ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದಾಗೂ ಕೂಡ ನಿಮ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಅವರ ಯೂಟ್ಯೂಬ್ ಐಕಾನ್ಗೆ ಬಂದು ಕುಳಿತಿರ್ತೈತಿ. ನೀವು ಆರಾಮಾಗಿ ನೀವು ಈ ಕ್ಲಾಸನ್ನು ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ, ನೋಡಿರಿ ಮಕ್ಕಳೇ, ಈಗ ಯಾರಾದರೂ ಹೊಸದಾಗಿ ನಮ್ಮ ಕ್ಲಾಸ್ ನೋಡ್ತಿದ್ರೆ, ಫಸ್ಟವಾಗಿ ನೋಡ್ತಿದ್ರೆ, ನಿಮ್ಮ ಯೂಟ್ಯೂಬ್ನಲ್ಲಿ ನಮ್ಮದು ಸಬ್ಸ್ಕ್ರೈಬ್ ಅಂತ ಏನಿರ್ತದೆ ರೆಡ್ ಕಲರಲ್ಲಿ ಇರ್ತೈತಿ. ಅದನ್ನು ಟಚ್ ಮಾಡಿದಾಗ ಅದೇನಾಗ್ತದೆ? ಬ್ಲ್ಯಾಕ್ ಕಲರ್ ಆಗ್ತೈತಿ. ಮತ್ತು ಅದ್ರ ಪಕ್ಕಕ್ಕೆ ಬೆಲ್ ಇರ್ತೈತಿ. ಆ ಬೆಲ್ ಗಂಟೆಯ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸಬ್ಸ್ಕ್ರೈಬ್ ಆಗಿರ್ತೈತಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳಿಗೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮಕ್ಕಳೇ. ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 90 ಈಸ್ ಅಂತ ಐತಿ. ಏನೈತಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 90 ಈಸ್ ಅಂತ ಐತಿ. ಕನ್ನಡದಾಗ ಹೇಗೈತಿಪ್ಪ ಅಂತಂದ್ರೆ 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅಂತ ಕೊಟ್ಟಾರ. ಏನು ಕಂಡಿಡಿ ಅಂತೇಳ? 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ನೋಡ್ರಿ, 90 ಬರ್ಕೊಂಡೆವು. 90ರ ಅವಿಭಾಜ್ಯ ಅಪವರ್ತನಗಳು ನೋಡ್ತಾ ಹೋಗೋಣ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2ರಿಂದ ನೋಡ್ತಾ ಮೊದಲು. 2ರಿಂದ ಭಾಗ ಹೋಗ್ತೈತಿ. ಹೆಂಗೆ ಹೋಗ್ತೈತಿ ಅಂತ ಕಂಡುಹಿಡ್ಬೇಕಂದ್ರೆ ನಿಮ್ಗೆ ವಿಭಾಜ್ಯತೆ ನಿಯಮದ ಬಗ್ಗೆ ನಾನು ಹೇಳಿದ್ದೀನಿ. ವಿಭಾಜ್ಯತೆ ನಿಯಮಪ್ಪ ಅಂತಂದ್ರೆ 2 ವಿಭಾಜ್ಯತೆ ನಿಯಮ ಹೀಗಿದೆ ನೋಡ್ರಿ ಮಕ್ಕಳೇ. ಸಂಖ್ಯೆಯ ಕೊನೆಯಲ್ಲಿ 0, 2, 4, 6, 8 ಇದ್ದಾಗ ಆ ಇಡೀ ಸಂಖ್ಯೆ ಏನಾಗ್ತೈತಿ? 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ ಮಕ್ಕಳೇ. ನೋಡ್ರಿ, 2 4 ಎಷ್ಟು? 2 4 8. ಇಲ್ಲೇನು ಉಳಿತು? 1 ಉಳಿತು. 2 ಇಲ್ಲಿ 10. ಏನಾಯ್ತಿದು? 2 40 ಇಲ್ಲಿ ಎಷ್ಟಾಯಿತು? 90 ಆಯಿತು. ಮುಂದೆ ನೋಡ್ರಿ, ಈಗ 2ರಿಂದ ಭಾಗ ಹೋಗುವುದಿಲ್ಲ. ಯಾಕೆ ಹೋಗುದಿಲ್ಲಪ್ಪ ಅಂತಂದ್ರೆ ಬಿಡಿ ಸ್ಥಾನದ ಅಂಕೆ ಬೆಸ ಅಂಕೆ ಐತಿ. ಅದಕ್ಕಾಗಿ ಇನ್ನು ಇದನ್ನು ಮುಂದಿನ ನೆಕ್ಸ್ಟ್ ಸಂಖ್ಯೆ ಯಾವುದು? 3ರಿಂದ ನೋಡಬೇಕು.
ಮೂರರ ವಿಭಾಜಿತ ನಿಯಮ ಏನೈತೆ ಮಕ್ಕಳೇ? ಮೂರರ ವಿಭಾಜಿತ ನಿಯಮ ಏನೈತಪ್ಪ ಅಂದ್ರೆ ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ 3ರಿಂದ ಭಾಗ ಹೋಗುವಂತಿದ್ದರೆ ಆ ಇಡೀ ಸಂಖ್ಯೆ 3ರಿಂದ ಭಾಗ ಹೋಗ್ತೈತಿ. ಈಗ ನೋಡ್ರಿ 4 ಮತ್ತು 5 ಕೂಡಿಸಿದಾಗ ಎಷ್ಟು ಆಗ್ತದೆ ಮಕ್ಕಳೇ? 9 ಆಗ್ತೈತಿ. 9 ಏನೈತಿಲ್ಲ 3ರಿಂದ ಭಾಗ ಹೋಗ್ತೈತಿ. ಅದಕ್ಕೆ ನಾವೇನು ಮಾಡೋಣ? 3ರಿಂದ ಭಾಗ ಮಾಡೋಣ. 3 1ಲೆ 3 ಮುಂದೆ ಎಷ್ಟು ಉಳಿತು ಮಕ್ಕಳೇ? ಇಲ್ಲಿ 1 ಉಳಿತು. 3 5ಲೆ 15. ಮತ್ತು ಇದು ಕೂಡ ಏನಾಗ್ತದೆ? 3ರಿಂದನೇ ಭಾಗ ಹೋಗ್ತೈತಿ. 3 5ಲೆ 15. ಇಲ್ಲಿ ನೋಡ್ರಿ ಈಗ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 5. 2 3ಲೆ 6 ಗುಂಡ್ಲೆ 5 3ಲೆ 15. ನೋಡ್ರಿ 15 6ಲೆ 90. ಈಗ 90 ನಮಗೆ ಉತ್ತರ ಬಂತು. ಈ ರೀತಿ ಆಪ್ಷನ್ಸ್ ಎಲ್ಲಾದರೂ ಐತಾ? ಇಲ್ಲ. ಎಲ್ಲಿ ನೋಡ್ರಿ ಮಕ್ಕಳ, ಎಲ್ಲಿ 9 ಮತ್ತು 10 ಐತಿ. 9 ಗುಣಿಲೆ 10 ಐತಿ. 90 ಆಗ್ತೈತಿ. ಆದ್ರೆ ಇಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಏನೈತಿ? ಅವಿಭಾಜ್ಯ ಅಪವರ್ತನ ಅಂತ ಕೇಳ್ಯಾರ. 9 ಯಾವ ಸಂಖ್ಯೆ ಮಕ್ಕಳೇ? ಇದು 9 ಭಾಜ್ಯ ಸಂಖ್ಯೆ. ಏನಿದು? 9 ಯಾವ ಸಂಖ್ಯೆ? ಭಾಜ್ಯ ಸಂಖ್ಯೆ. ಅದಕ್ಕಾಗಿ ಇದನ್ನು ನಾವು ತಗೊಳ್ಳುವಂಗಿಲ್ಲ. 10 ಕೂಡ ಇದು ಭಾಜ್ಯ ಸಂಖ್ಯೆ. ಅದಕ್ಕಾಗಿ ಈ ಆಪ್ಷನ್ಸ್ ನಮ್ಗೆ ಬರುವುದಿಲ್ಲ. ಇನ್ನು 3 6ಲೆ 18 18 5ಲೆ 90. ಇಲ್ಲಿನೂ ಕೂಡ ಸರಿ ಉತ್ತರ ಬರ್ತೈತಿ. ಆದರೆ ಇಲ್ಲೇನೈತಿ? 6 ಎಂಬುದು ಭಾಜ್ಯ ಸಂಖ್ಯೆ ಐತಿ. ಅದಕ್ಕಾಗಿ ಈ ಆಪ್ಷನ್ಸ್ ಕೂಡ ನಮಗೆ ಬರುವುದಿಲ್ಲ. ಇನ್ನು ಇಲ್ಲಿ ನೋಡ್ರಿ 2 3ಲೆ 6 6 15ಲೆ 90 ಆಗ್ತೈತಿ. ಹೌದಾ? ಇದು ಕೂಡ ಸರಿ ಉತ್ತರ ಆಗ್ತೈತಿ. ಆದರೆ ಇಲ್ಲಿ 15 ಏನೈತಿಲ್ಲ 15 ಕೂಡ ಭಾಜ್ಯ ಸಂಖ್ಯೆ ಐತಿ ಮಕ್ಕಳೇ. ಅದಕ್ಕಾಗಿ ಈ ಆಪ್ಷನ್ಸ್ ಕೂಡ ಬರುವುದಿಲ್ಲ. ಇನ್ನು ಇಲ್ಲಿ ಐತಿ ನೋಡ್ರಿ, ನೀವು ಸ್ವಲ್ಪ ಏನಾಗಲಿ ಕನ್ಫ್ಯೂಸ್ ಆಗಲಿ ಅಂತ ಈ ರೀತಿ ಕೊಟ್ಟಾರ ಅವರು. 2 3ಲೆ 6 6 5ಲೆ 30. ಎರಡನ್ನು 3 ಸಲ ಗುಣಿಸ್ಬೇಕಂತ ಐತಿ. ಇಲ್ಲಿ 3 ಘಾತ 2 ಅಂದಾಗಿದ್ರೆ ಮಕ್ಕಳು ಇದ್ರದ್ದು ಏನಾಗ್ತದ? 3 ಗುಂಡ್ಲೆ 3 ಅಂತ ಐತಿ. ಹೌದಾ? ಇದನ್ನ ಇಲ್ಲಿ ಬರ್ಕೊಳ್ಳೋಣ ನೋಡ್ರಿ. 2 ಗುಂಡ್ಲೆ 3 2 ಸಲ 3 ಗುಂಡ್ಲೆ 3 ಗುಂಡ್ಲೆ 5. ಇಲ್ಲಿ ನಮಗೇನು ಬಂದಂಥ ಅವಿಭಾಜ್ಯ ಅಪವರ್ತನಗಳು ಬಂದವ. ಇಲ್ಲಿನೂ ಕೂಡ ಸೇಮ್ ಬಂದೈತಿ. ಅದಕ್ಕಾಗಿ ನಮ್ಮ ಸರಿಯಾದ ಉತ್ತರ ಸಿ ಯಲ್ಲಿ ಐತಿ ಮಕ್ಕಳೇ. ಈಗ ಇದು ತಿಳಿತಲ್ಲ ನಿಮ್ಗೆ? ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿ, ಹಾಗಾದರೆ ಮುಂದಿನ ಪ್ರಶ್ನೆಗೆ ನೋಡೋಣ ಅಂತ ನಾವು. ನೋಡ್ರಿ ಮಕ್ಕಳೇ, ಇಲ್ಲಿ ನಮ್ಮ ಮಾಡಿದ್ದು ಆಪ್ಷನ್ಸ ಸರಿಯಾಗಿದೆ. ಈಗ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ ಮಕ್ಕಳೇ. ಇಫ್ 9432 ಡಿವೈಡೆಡ್ ಬೈ 1.25 is equal to 7545.6, then 9.432 divided by 12.5 is equal to ಅಂತ ಕೊಟ್ಟಾರ. ಕನ್ನಡದಾಗ ನೋಡ್ರಿ ಮಕ್ಕಳೇ, 9432 ಬಾಗ್ಲೆ 1.25 ಉತ್ತರ ಏನೈತಿ? ಬರೋಬ್ಬರಿ 7545.6 ಆದರೆ 9.432 ಬಾಗ್ಲೆ 12.5ಕ್ಕೆ ಸಮನಾಗಿರುತ್ತದೆ ಅಂತ ಕೊಟ್ಟಾರ. ಇಲ್ಲಿ ಈ ರೀತಿ ಐತಿ ನೋಡ್ರಿ ಮಕ್ಕಳೇ. ನೋಡ್ರಿ 9432 ಬಾಗ್ಲೆ 1.25 ಬರೋಬ್ಬರಿ ಎಷ್ಟು ಬಂದದ? 7545.6 ಅಂತ ಐತಿ. ಈ ರೀತಿ ಇದು ಇಷ್ಟ ಆದ್ರೆ ಇದ್ದು ಕೂಡ ಉತ್ತರ ಸೇಮ್ ಬರ್ತೈತಿ. ಆದ್ರೆ ಪಾಯಿಂಟ್ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ, ಬಿಂದುವಿನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ನೋಡ್ರಿ 9.432 ಬಾಗ್ಲೆ 12.5 ಅಂತ ಐತಿ. ಇದಕ್ಕೂ 3 ಏನೈತಿ ಅಂತ ಕೇಳ್ಯಾರ. ಈಗ ಏನು ಮಾಡಬೇಕು? ಈಗ ಸೇಮ್ ಮಾಡ್ಕೋಬೇಕು. ಈ ಪಾಯಿಂಟ್
ಈ ಕಡೆ ತೆಗೆದು ಹಾಕೊಂಡ್ರೆ ಇದು ಕೂಡ ಇಲ್ಲಿ ಬರ್ತದೆ ಮಕ್ಕಳೇ. ಹೌದಲ್ಲ? ಏನಾಯ್ತಿದು 0.9432 ಬಂತು. ಹೌದಲ್ಲ? ಇಲ್ಲೇನಾಯಿತು, ಇಲ್ಲಿನೂ ಕೂಡ 9432 ಐತಿ. ಈ ಸಂಖ್ಯೆಯ ಮುಂದೆ ಎಷ್ಟು ಸೊನ್ನೆ ಇದ್ರು ಅದಕ್ಕೆ ನಮ್ಗೆ ಸಂಬಂಧಪಡಂಗಿಲ್ಲ. ಈ ನಿಮ್ಗೆ ಏನೈತಲ್ಲ ಮೆಥಡ್ ಪ್ರಕಾರ ನೋಡೋಣ ಮಕ್ಕಳು. ಸ್ಟ್ಯಾಟಿಕ್ಸ್ ಆಮೇಲೆ ನೋಡೋಣ ಅಂತ ಮೊದಲು ಏನು ಮಾಡಬೇಕು, ಮೆಥಡ್ ಪ್ರಕಾರ ಮಾಡೋಣ. ಈಗ ಈಜಿ ಬರ್ತೈತಿ. ಇಲ್ಲಿ ನೋಡ್ರಿ 1 2 3 4 ಆದ್ಮೇಲೆ ಪಾಯಿಂಟ್ ಐತಿ. 1 2 3 4 5 ಆದ್ಮೇಲೆ ಪಾಯಿಂಟ್ ಐತಿ. ಇಲ್ಲೇನೈತಲ್ಲ ಇಲ್ಲೊಂದು ಸೊನ್ನೆ ಬರ್ತೈತಿ. ಈಗ ಎಷ್ಟಾಗ್ತೈತಿ, 0 1 2 3 4 5 ಆದ್ಮೇಲೆ ಪಾಯಿಂಟ್ ಐತಿ. ಇಲ್ಲಿ ಸೊನ್ನೆ ಐತಪ್ಪ ಅಂತಂದ್ರೆ ಉತ್ತರ ಇದೇ ಆಗ್ತೈತಿ. ಏನಾಗ್ತೈತಿ, ಬಿ ಆಗ್ತೈತಿ. ನಾವು ಪ್ರೊಸೀಜರ್ ಪ್ರಕಾರ ಮಾಡಿ ನೋಡ್ರಿ ಮಕ್ಕಳೇ. ನೋಡ್ರಿ ಪ್ರೊಸೀಜರ್ ಪ್ರಕಾರ ನೋಡೋಣ. ನೋಡ್ರಿ 9.432 ಡಿವೈಡೆಡ್ ಬೈ 12.5 ಅಂತ ಐತಿ. ಈಗ ನಾವೇನು ಮಾಡ್ಬೇಕು ಮಕ್ಕಳೇ, ಈ ನ್ಯೂಮಿರೇಟರಲ್ಲಿ ಅಂಶದಲ್ಲಿ ಬಿಂದು ಇದು ನಡೀತದ, ಛೇದದಲ್ಲಿ ಬಿಂದು ಇಲ್ಲಾರ್ದಂಗೆ ಮಾಡ್ಕೋಬೇಕು. ಬಿಂದು ಇಲ್ಲಾರ್ದಂಗೆ ಮಾಡ್ಕೋಬೇಕಾದ್ರೆ ಈ ಪಾಯಿಂಟ್ ಕಿತ್ತಿ ಈ ಕಡೆ ಹಾಕೊಂಡಾಗ ಇಲ್ಲಿ ಪಾಯಿಂಟ್ ಕಿತ್ತಿ ಈ ಕಡೆ ಬರ್ತೈತಿ. ಅದೇನಾಗ್ತೈತಿ, ಈಗ 94.32 ಆಗ್ತದೆ ಬಾಗಿಲೆ 125 ಆಗ್ತದೆ. ಇಲ್ಲಿ ನೋಡ್ರಿ 125 94ಕ್ಕಿಂತಲೂ ದೊಡ್ಡದ ಚಿಕ್ಕದ. ಅದಕ್ಕೆ ನಾವೇನು ಮಾಡ್ಬೇಕು, ಇಲ್ಲಿ ದೊಡ್ಡದೈತಲ್ಲ ಇದು 125 ದೊಡ್ಡದೈತಿ, 94ಕ್ಕಿಂತ ದೊಡ್ಡದಾದ್ರಿಂದ ಸೊನ್ನೆಲೇ ಭಾಗಾಕಾರ ನೋಡ್ಕೋಬೇಕು. ಈಗ 125 ಸೊನ್ನೆಲೇ 0 4 9 ಈ 3 ಇಳಿಸ್ಕೋಬೇಕಲ್ಲ. 3 ಹಾಗೆ ನಾವು ಇಳಿಸ್ಕೊಳಕ್ಕೆ ಬರಂಗಿಲ್ಲ. ಈ ಬಿಂದುವನ್ನು ಕಿತ್ತಿ ಇಲ್ಲಿ ಇಟ್ಕೊಂಡಾಗ ಮಾತ್ರ ಈ 3 ಕೆಳಗೆ ಬರ್ತೈತಿ ಮಕ್ಕಳೇ. ನೋಡ್ರಿ 943 ಆಯಿತು. 943 ಆಯಿತು. ನಾವೇನು ಮಾಡಬೇಕು, ಜಸ್ಟ್ 12ಕ್ಕೆ ಮತ್ತು 94ಕ್ಕೆ ವಿಚಾರ ಮಾಡ್ಬೇಕು, ಟೆಲಿ ಮಾಡಬೇಕು. ಈಗ 12ರ ಮಗ್ಯಾಗ 94 ಬರಲ್ತನ ನೋಡ್ಬೇಕು ನಾವು. 12 ಇಲ್ಲೇ ಇರ್ತು, 12 6 72, 12 7 84, 7ರಲ್ಲಿ 10 ನೋಡ್ರಿ ಮಕ್ಕಳಿಗೆ. ಈಗ 7 ಇಲ್ಲಿ 35. ಹೌದಾ? ಕೈಲ ಬಂತು 3, ಸಂಖ್ಯೆ ಬಂತು 5. 7 14 3 17. ಹೌದಲ್ಲ? ಕೈಲ ಬಂತು 1, ಸಂಖ್ಯೆ ಬಂತು 7. 7 1 7 1 8. ಈ 943ಕ್ಕಿಂತ ಚಿಕ್ಕದೈತಲ್ಲ, 13ರೊಳಗೆ 5 ಕಳೆದ್ರೆ 8 ಬಂತು. 14ರೊಳಗೆ 8 ಕಳೆದ್ರೆ 6 ಬಂತು, 0. ಇಲ್ಲೇನು ಮಾಡ್ಬೇಕು ನಾವು, ಈ 2ನ್ನು ಕೆಳಗೆ ಇಳಿಸ್ಕೋಬೇಕು. ಈಗ 12ರ ಮಗ್ಗಿ ಎಷ್ಟು ಬರಲ್ತಾನೆ ಓದಬೇಕು, ಜಸ್ಟ್ 68 ಬರಲ್ತಾನೆ ಓದಬೇಕು. 12 ಇಲ್ಲಿ 60, 12 6 72 ದೊಡ್ಡದಾಗ್ತದೆ. ಅದಕ್ಕಾಗಿ 5 ನೋಡ್ಕೋಬೇಕು ನಾವೀಗ. 5 ಇಲ್ಲಿ ಹಚ್ಕೋಬೇಕು. 5 ಇಲ್ಲಿ ಎಷ್ಟು ಮಕ್ಕಳೇ, 25. ಕೈಲ ಬಂತು 2, ಸಂಖ್ಯೆ ಬಂತು 5. 5 2 10 1 2 12. ಕೈಲ ಬಂತು 1, ಸಂಖ್ಯೆ ಬಂತು 2. ಹೌದಲ್ಲ? 5 1 5 1 6. ಚಿಕ್ಕದೈತಲ್ಲ ಇದಕ್ಕಿಂತಲೂ. ನೋಡಿರಿ ಈ ಮೈನಸ್ ಮಾಡ್ಕೊರಿ. ನೋಡ್ರಿ ಈಗ ಎಷ್ಟಾಗಿತ್ತು, 5 5 25. ಕೈಲ ಬಂತು 2, ಸಂಖ್ಯೆ ಬಂತು 5. 5 2 10 1 2 12. 5 1 5 1 6. ಹೌದಲ್ಲ? ನೋಡ್ರಿ ಈಗ ಮತ್ತು ಹಂಗೆ ಬಂತು ಲೈನ್, ಸಾರಿ ಹೋಲಿ. 12ರೊಳಗೆ 5 ಹೋದ್ರೆ 7 ಬಂತು. 8ರ 3 ಹೋದ್ರೆ 5. 6ರಲ್ಲಿ 6 ಹೋದ್ರೆ 0. ಈಗ 57 ಬಂತು. ನಮಗಿದು ಪೂರ್ತಿ 0 ಬರಲ್ತಾನೆ ಹೊಡಿಬೇಕಪ್ಪ ಅಂತಂದ್ರೆ ಈಗ ಏನು ಮಾಡಬೇಕು, ಇಲ್ಲಿ ಬಿಂದು ಕೊಟ್ಕೊಂಡಿವಪ್ಪ ಅಂದ್ರೆ ಇಲ್ಲಿಗೆ ಎಳಗೆ ಎಷ್ಟೇ ಸಂಖ್ಯೆ ಎಷ್ಟೋ 0 ಕೊಟ್ಟರು ಮ್ಯಾಗೇನು ಮಾಡುವಂಗಿಲ್ಲ. ಈಗ 12 ಇಲ್ಲೇ 60 ಆಗ್ತದೆ, ದೊಡ್ಡದಾಗ್ತದೆ. 12 4 48 ಆಗ್ತದೆ ನೋಡಿರಿ ಮಕ್ಕಳೇ. 4
4 20, ಕೈಲ ಬಂತು 2, ಸಂಖ್ಯೆ ಬಂತು 0. 4 8 2 10, ಕೈಲ ಬಂತು 1, ಸಂಖ್ಯೆ ಬಂತು 0. 4 4 1 5, 500 ಬಂತಲ್ಲ. ಈಗ 570ಕ್ಕಿಂತಲೂ 500 ಚಿಕ್ಕದು 0 7 0. ಇಲ್ಲಿ ಮತ್ತೊಂದು 0 ಇಳಿಸ್ಕೊಂಡೇವೆ ನಾವು, ಹೌದಲ್ಲ. ಈಗ ನೋಡ್ರಿ, ಈಗ ಮತ್ತು 70 ಬರಲ್ತಾನ. 12 10 12 12 10 ನೋಡ್ರಿ. ಮತ್ತು 5 ಇಲ್ಲಿ ಮಾಡಿದ್ದೇವಲ್ಲ ನಾವು. ಎಲ್ಲಿ ಮಾಡಿದ್ದೆವು? ಇಲ್ಲಿ 625 ಮಾಡಿವಿಲ್ಲ ನೋಡ್ರಿ. ಮಾಡಿ ನೋಡಿಬಿಡೋಣ ಇನ್ನೊಂದ್ಸಲ. 5 25, ಕೈಲ ಬಂತು 2, ಸಂಖ್ಯೆ ಬಂತು 5. 5 2 10 1 2 12, 5 1 5 1 6. ಈಗ ಇಲ್ಲಿ ಜಾಗ ಸಾಲಂಗಿಲ್ಲ. 625 700 ಇಲ್ಲಿ ಹಚ್ಕೋತ ನೋಡ್ರಿ ಮಕ್ಕಳೇ. 700 ಕೆಳಗೆ 625. ಇಲ್ಲಿ ನೋಡ್ರಿ, 10ರೊಳಗೆ 5 ಆದ್ರೆ 5, 10ರೊಳಗೆ 3 ಆದ್ರೆ 7, 0 ಬಂತು, ಮತ್ತೊಂದು 0 ಇಳಿಸ್ಕೊಂಡೆವು. ಈಗ 12 ಇಲ್ಲೇ ಇರುತ್ತೆ. 12 6 72, ಹೌದಲ್ಲ. 6 30, ಕೈಲ ಬಂತು 3, ಸಂಖ್ಯೆ ಬಂತು 0. 6 12 1 3 15, ಹೌದಲ್ಲ. 15. ಈಗ 6 1 6, 6 1 7, 750 ಬಂತಲ್ಲ ನೋಡ್ರಿ. ಈಗ 0 0 0. ಇದೆಲ್ಲ ಕಚ್ಚಾವನ್ನು ನಾವೇನು ಮಾಡೋಣ? ಅಳಕಿಸಿಬಿಡೋಣ. ಈಗ ನೋಡ್ರಿ, ಈಗ ಇದು ಕಚ್ಚಾ. ಇದು ನೋಡ್ರಿ. ಈಗ ಭಾಗಲಬ್ಧ ಎಷ್ಟು ಬಂತು ನೋಡ್ರಿ ಮಕ್ಕಳೇ. ಭಾಗಲಬ್ಧ 0.7546. ನಮ್ಮ ಸರಿಯಾದ ಉತ್ತರ ಇಲ್ಲಿ ಬಂತು. ಈಗ ಮೇಲೇನೈತಿ 7.5456 ಐತಿ, ಇದು ಬರಲ್ಲ. ಇಲ್ಲಿ ನೋಡ್ರಿ 0.754546 ಐತಿ. ಅದಕ್ಕಾಗಿ ಸರಿಯಾದ ಉತ್ತರ ಇದು ಕೂಡ ಬರಂಗಿಲ್ಲ, ಇದು ಕೂಡ ಬರಂಗಿಲ್ಲ. ಈಗ ನೋಡ್ರಿ ಮಕ್ಕಳೇ, ನಾ ಹೇಳಿದ್ದು ನಿಮಗೆ ಅರ್ಥ ಆಯ್ತಲ್ಲ. ಅರ್ಥ ಆಗದೆ ಇದ್ರೆ ಏನು ಮಾಡ್ಬೇಕು ಮಕ್ಕಳೇ? ಈಗ ನೀವೇನು ಮಾಡಬೇಕು? ವಿಡಿಯೋವನ್ನು ಈ ಕ್ಲಾಸ್ ಮುಗಿದ ತಕ್ಷಣ ಮತ್ತು ವಾಪಸ್ ಏನು ಮಾಡಬೇಕು? ವಾಪಸ್ ನಿಮ್ಮ ಯೂಟ್ಯೂಬ್ನಲ್ಲೇ ಇರ್ತೈತಿ, ಹಚ್ಕೊಂಡು ಒಂದು ಬೇಡ 2 ಸಲ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗ್ತೈತಿ ಮಕ್ಕಳೇ. ಈ ಮುಂದಿನ ಸಂಖ್ಯೆ ನೋಡೋದಾದ್ರೆ ಏನೈತಿ ನೋಡ್ರಿ. ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಏನಿದೆ ಅಂದ್ರೆ, ಸುರೇಶ್ ಲೆಫ್ಟ್ ಈಸ್ ಹೋಮ್ ಆಟ್ 9 AM to meet his uncle. He walked for 10 minutes, traveled in bus for 1 hour 5 minutes, and then walked for 15 minutes to reach his uncle's home. He stayed there for 3 hours 20 minutes and reached his home at 3:30 PM. How much time did he take on return journey? ಇಂಗ್ಲೀಷ್ನಲ್ಲಿ ಈಗಾದ್ರೆ ಕನ್ನಡದಲ್ಲಿ ನೋಡ್ರಿ ಮಕ್ಕಳೇ, ಈ ರೀತಿ ಇದೆ ಪ್ರಶ್ನೆ. ಸುರೇಶ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಮುಂಜಾನೆ 9 ಗಂಟೆಗೆ ಮನೆ ಬಿಡ್ತಾನೆ. ಸುರೇಶ ಮನೆ ಬಿಟ್ಟ ಸಮಯ ಎಷ್ಟು ನೋಡ್ರಿ ಇಲ್ಲಿ. ಸುರೇಶ ಮನೆ ಬಿಟ್ಟ ಸಮಯ, ಮನೆ ಬಿಟ್ಟ ಸಮಯ ಎಷ್ಟೈತಿ? 9 ಗಂಟೆಗೆ ಮನೆ ಬಿಡ್ತಾನೆ. ನಾವು 9 ಗಂಟೆಗೆ ಮನೆ ಬಿಡ್ತಾನೆ. ಮುಂದೆ ತನ್ನ ಮನೆಯಿಂದ ಹೊರಟನು. ಸುರೇಶ್ 10 ನಿಮಿಷ ಕಾಲ ನಡೆದು ಹೋದನು. ಈಗ ಇಲ್ಲಿ ಮನೆ ಐತಿ, ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ 10 ನಿಮಿಷ ಟೈಮ್ ಹೋಯ್ತು ಅವಾಗ. ನಡೆದು ಹೋದ ಸಮಯ, ಸುರೇಶ ನಡೆದು ಹೋದ ಸಮಯ, ನಡೆದು ಹೋದ ಸಮಯ, ನಡೆದು ಹೋದ ಸಮಯ ಎಷ್ಟೈತಿ?
10 ಮಿನಿಟ್ಗಳ ಕಾಲ ಏನು ಮಾಡ್ಯಾನ, ನಡ್ಕೊಂಡು ಹೋಗ್ಯಾನ. ಎಷ್ಟು? 10 ನಿಮಿಷ. ಮುಂದೆ ನೋಡ್ರಿ, 1 ಗಂಟೆ 5 ನಿಮಿಷಗಳ ಕಾಲ ಬಸ್ಸಿನಲ್ಲಿ ಹೋದೇನ. ಬಸ್ಸಿನಲ್ಲಿ ಪ್ರಯಾಣ, ಬಸ್ಸಿನಲ್ಲಿ ಹೋದದ್ದು, ಬಸ್ಸಿನಲ್ಲಿ ಹೋದ ಸಮಯ ಎಷ್ಟೈತಿ? 1 ಗಂಟೆ 5 ನಿಮಿಷ. ಇಲ್ಲಿ ಕನ್ಫ್ಯೂಸ್ ಆಗೋರ್ನ ನಿಮ್ಗೆ 0 ಹಚ್ಕೊಳ್ಳೋಣ. 1 ಗಂಟೆ 5 ನಿಮಿಷ ಏನು ಮಾಡ್ಯಾನ? ಬಸ್ಸಿನಲ್ಲಿ ಪ್ರಯಾಣ ಮಾಡ್ಯಾನ. ಆಮೇಲೆ ಪ್ರಯಾಣಿಸಿ ಮತ್ತೆ 15 ನಿಮಿಷಗಳ ಕಾಲ ನಡೆದವನ ಚಿಕ್ಕಪ್ಪನ ಮನೆ ತಲುಪಿದನು. ನೋಡ್ರಿ, ಬಸ್ ಸ್ಟ್ಯಾಂಡಿಗೆ ಬಸ್ ಇಳಿಸ್ತು, ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ತಗೋತು? ಮತ್ತು 15 ನಿಮಿಷ ಟೈಮ್ ತಗೋತು. ಅವನ ಚಿಕ್ಕಪ್ಪನ ಮನೆಗೆ ನಡೆದು ಹೋದದ್ದು, ಚಿಕ್ಕಪ್ಪನ ಮನೆಗೆ ನಡೆದು ಹೋದದ್ದು ಅಂತ ಬರ್ಕೊಂಡ್ಬಿಡ್ತೀನಿ. ನೋಡ್ರಿ, ಇಲ್ಲಿ ಎಷ್ಟಾಯಿತು? 15 ನಿಮಿಷಗಳ ಕಾಲ ನಡ್ಕೊಂಡು ಹೋದವ, ಹೌದಲ್ಲ? ನೆಕ್ಸ್ಟ್ ನೋಡ್ರಿ, ಪ್ರಯಾಣಿಸಿ ಚಿಕ್ಕಪ್ಪನ ಮನೆ ತಲುಪಿದನು. ಸುರೇಶ 3 ಗಂಟೆ 20 ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲಿ ಉಳಿದ. ಚಿಕ್ಕಪ್ಪನ ಮನೆಯಲ್ಲಿ ಉಳಿದದ್ದು, ಚಿಕ್ಕಪ್ಪನ ಮನೆಯಲ್ಲಿ ಉಳಿದದ್ದು ಸಮಯ ಎಷ್ಟೈತಿ? 3 ಗಂಟೆ 20 ನಿಮಿಷ. ಎಷ್ಟು ಟೈಮ್ ಉಳ್ದ ಮನ್ಯಾಗ? 3 ಗಂಟೆ 20 ನಿಮಿಷ. ಇದೆಲ್ಲ ಸಮಯವನ್ನು ಏನು ಮಾಡ್ಬೇಕು? ನಾವೀಗ ಕೂಡಿಸ್ಕೋಬೇಕು. ಏನು ಮಾಡಬೇಕು? ಕೂಡಿಸ್ಕೋಬೇಕು. ಎಲ್ಲ ಸಮಯ ಏನು ಮಾಡಬೇಕು? ಕೂಡಿಸ್ಕೋಬೇಕು. ನೋಡ್ರಿ, ಎಲ್ಲ ಸಮಯ ಏನು ಮಾಡೋಣ? ಕೂಡಿಸ್ಕೊಂಡ್ಬಿಡೋಣ. ಇಲ್ಲಿ 0, 5, 5, 10, 1, 2, 2, 4, 1, 5 ಏನಾಯ್ತದು? ನಿಮಿಷಗಳ ಸ್ಥಾನದಲ್ಲಿ ಬಂತು. 50 ನಿಮಿಷ ಆಯಿತು. 9, 1, 10, 1, 3, 13 ಅಂತಂದ್ರೆ ಇದು ರೈಲ್ವೆ ಟೈಮ್ದಾಗ 24 ಗಂಟೆಯಲ್ಲಿ ನೋಡಿದಾಗ ಆತೈತಿ. ಇದು ನಮ್ಮದು 12 ಗಂಟೆ ಸಮಯ ಏನಾಗ್ತದ? 13:50 ಅಂದಾಗ ಏನಾಗ್ತದ? 1 ಗಂಟೆ 50 ನಿಮಿಷ PM ಆಯಿತು. ಇದಿಷ್ಟು ಸಮಯ ಏನಾಯಿತು? ಇಷ್ಟಾಯಿತು. ಮುಂದೆ ನೋಡ್ರಿ ಮಕ್ಕಳೇ, ಇದ್ದು ನಂತರ ಮಧ್ಯಾಹ್ನ 3:30ಕ್ಕೆ ಮನೆ ತಲುಪಿದರೆ. ಅವ ಮಧ್ಯಾಹ್ನ 3:30ಕ್ಕೆ ತನ್ನ ಮನೆಗೆ ಹೋಗ್ತಾನೆ. 3 ಗಂಟೆ 30 ನಿಮಿಷಕ್ಕೆ ಮನೆ ತಲುಪ್ತಾನ, ಮನೆಗೆ ಹೋಗ್ತಾನ, ತನ್ನ ಮನೆಗೆ ಹೋಗ್ತಾನ. ಹಾಗಾದರೆ ಹೀಗೆ ಹಿಂದಿರುಗುವ ಪ್ರಯಾಣದಲ್ಲಿ ಸುರೇಶನು ತೆಗೆದುಕೊಂಡ ಸಮಯ ಅಂದಾಗ ಇಲ್ಲೇನೈತಲ್ಲ? 1 ಗಂಟೆ 50 ನಿಮಿಷ ಐತಲ್ಲ ಮಕ್ಕಳ. ಇದ್ರಾಗ 3 ಗಂಟೆ 30 ನಿಮಿಷದಾಗ ಕಳಿಬೇಕು. ಕಳೆದಾಗ ನಮ್ಗೆ ಉತ್ತರ ಸಿಗ್ತೈತಿ. ಇಲ್ಲಿ ಬಂತು ನೋಡ್ರಿ, ಈಗೇನಾಯಿತು? 30ರಲ್ಲಿ 50 ಕಳಿಲಕ್ಕೆ ಬರಲ್ಲ. ಏನು ಮಾಡಬೇಕು? ಬಾರೋ ತೊಗೋಬೇಕು. ಬಾರೋ ತೊಗೋಬೇಕಂದ್ರೆ 1 ಗಂಟೆ ಅಂದ್ರೆ 60 ನಿಮಿಷ. ಇಲ್ಲಿ 3ಅನ್ನು 1 ಗಂಟೆ ಕಡಿಮೆ ಮಾಡಿ ಇಲ್ಲಿ 60 ನಿಮಿಷ ಈ ಕಡೆ ತೊಗೋಬೇಕು. 60 + 30 ಏನಾಯ್ತು ನೋಡ್ರಿ? ಇಲ್ಲಿ 60, 30, 90 ಆಗ್ತದ. ಇಲ್ಲಿ 2 ಗಂಟೆ 90 ಆಯಿತು. ಇಲ್ಲಿ 1 ಗಂಟೆ 50 ನಿಮಿಷ ನೋಡಬೇಕು. ನಾವು ಮೈನಸ್ ಮಾಡಬೇಕು. ಏನು ಮಾಡಬೇಕು? ಮೈನಸ್ ಮಾಡ್ಬೇಕು. ನೋಡ್ರಿ ಮಕ್ಕಳು, ನೋಡ್ರಿ, ಸೊನ್ನೆಯಲ್ಲಿ ಹೋದ್ರೆ 0, 9ರಲ್ಲಿ 5 ಹೋದ್ರೆ 4, 2ರಲ್ಲಿ 1 ಹೋದ್ರೆ 1. ಈಗ ಹಿಂದಿರುಗುವ ಪ್ರಯಾಣದಲ್ಲಿ ಸುರೇಶನು ತೆಗೆದುಕೊಂಡ ಸಮಯ ಎಷ್ಟು? 1 ಗಂಟೆ 40 ನಿಮಿಷ. 1 ಗಂಟೆ 40 ನಿಮಿಷ. ಎಷ್ಟಿದೆ ಆನ್ಸರ್ ಇಲ್ಲಿ? ನೋಡ್ರಿ, 1 ಗಂಟೆ 30 ನಿಮಿಷ ಐತಿ. ಇದು ಅಲ್ಲ. 1 ಗಂಟೆ 35 ನಿಮಿಷ ಐತಿ. ಇದು ಕೂಡ ಅಲ್ಲ. ಇಲ್ಲೇ ಐತಿ ನೋಡ್ರಿ.
1 ಗಂಟೆ 40 ನಿಮಿಷ ಸರಿಯಾದ ಉತ್ತರ. ನೋಡಿರಿ ಮಕ್ಕಳೇ, ಇನ್ನೊಂದು ಸಲ ಹೇಳ್ತೀನಿ. ಸುರೇಶ್ ಏನು ಮಾಡ್ದ, ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟ. ಹೌದಲ್ಲ, 9 ಗಂಟೆ ಮನೆ ಬಿಟ್ಟು ತನ್ನ ಮನೆಯಿಂದ ಹೊರಟನು. ಸುರೇಶ 10 ನಿಮಿಷಗಳ ಕಾಲ ನಡೆದ. ಈ ಮನೆಯಿಂದ ಬಸ್ ಸ್ಟಾಪ್ಗೆ ಹೋಗ್ಬೇಕಾದ್ರೆ 10 ನಿಮಿಷ ಟೈಮ್ ತೆಗೆಯಿತು. ಆಮೇಲೆ ಮುಂದೆ ಏನು ಮಾಡ್ತಾನ, ಅವ್ನು ಬಸ್ ಬಂತು, ಬಸ್ಸಿನಲ್ಲಿ ಏನು ಮಾಡ್ದಾನ, 1 ಗಂಟೆ 5 ನಿಮಿಷಗಳ ಕಾಲ ಪ್ರಯಾಣ ಮಾಡ್ದ. ಹೌದಲ್ಲ, ಮತ್ತೆ 15 ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಗೆ ನಡೆದು ಹೋದ. ಆಮೇಲೆ ಮನೆಗೆ ಹೋದ ತಕ್ಷಣ ಆ ಚಿಕ್ಕಪ್ಪನ ಮನೆಯಲ್ಲಿ 3 ಗಂಟೆ 20 ನಿಮಿಷ ಕೂಡ್ತಾನ. ಟೋಟಲ್ ಎಷ್ಟಾಯ್ತಿದು, ಟೋಟಲ್ ಎಲ್ಲವನ್ನು ಕೂಡಿಸಿದಾಗ ಎಷ್ಟಾಯಿತು, 1 ಗಂಟೆ 50 ನಿಮಿಷ ಆಯಿತು. 9 ಗಂಟೆ ಬಿಟ್ಟು 1 ಗಂಟೆ 50 ನಿಮಿಷ ತನ ಅವ್ರ ಚಿಕ್ಕಪ್ಪನ ಮನೆಯಲ್ಲಿ ಕುಳಿತು ಟೈಮ್ ನೋಡಲಿಲ್ಲ. ಹೋದ, ಮನೆಗೆ ಎದ್ದು ಹೊರಟಾಗ ಏನು ಪ್ರಯಾಣ ಮಾಡಿದಾಗ ಮುಂದೆ ಅವ ಏನು ಮಾಡ್ದ, ತನ್ನ ಮನೆಗೆ 3 ಗಂಟೆ 30 ನಿಮಿಷಕ್ಕೆ ಮನೆಗೆ ಬಂದು ತಲುಪಿದಾಗ ಅವ ರಸ್ತೆಯಲ್ಲಿ ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳ್ಯಾರ. 1 ಗಂಟೆ 40 ನಿಮಿಷ ರಸ್ತೆಯಲ್ಲಿ ಸಮಯ ತೆಗೆದುಕೊಂಡಾನ. ನಮ್ಮ ಸರಿಯಾದ ಉತ್ತರ ಏನೈತಿ, ಸಿ ಯಲ್ಲಿ 1 ಗಂಟೆ 40 ನಿಮಿಷ ಸರಿಯಾದ ಉತ್ತರ. ನೋಡ್ರಿ ಮಕ್ಕಳ, ತಿಳಿದಲ್ಲ, ಇದು ಸ್ವಲ್ಪ ನಿಮ್ಗೆ ಗೊಂದಲಮಯ ಅನ್ನಿಸ್ಬೋದು. ಈಜಿ ಐತಿ, ಈಜಿ ಇದ್ರೂ ಕೂಡ ನಿಮ್ಮ ಮೆಂಟಲಿಟಿಗೆ ಸ್ವಲ್ಪ ಗೊಂದಲಮಯ ಅನ್ನಿಸ್ತೈತಿ. ಅದಕ್ಕಾಗಿ ನೀವೇನು ಮಾಡ್ಬೇಕು ಮಕ್ಕಳೇ, 1 ರಿಂದ 2 ಬಾರಿ ನೋಡಿ ನಿಮ್ಗೆ ಅರ್ಥ ಆಗ್ತೈತಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ನೋಡ್ರಿ, ಮುಂದಿನ ಪ್ರಶ್ನೆ ಹೀಗಿದೆ ನೋಡ್ರಿ ಮಕ್ಕಳೇ. Hmm. 17 bottles of water each of 30 ml ಅಂದ್ರೆ 300 ml ಹಿಡಿತಕ್ಕಂಥ 17 ಬಾಟ್ಲಿ ಅದಾವಂತ. ಯಾವ ಬಾಟ್ಲಿ? ನೀರು ತುಂಬಿದ ಬಾಟ್ಲಿ. ಮುಂದೆ 30 bottles of juice each of 130 ml are poured into a jug. The total liquid in the jug in liters is ಅಂತ ಕೊಟ್ಟಾರ. ನೋಡ್ರಿ ಮಕ್ಕಳೇ, ಕನ್ನಡದಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಬಾಟಲಿಯು 300 ml ನೀರು ಹಿಡಿಯುವಂತಿದ್ದರೆ ಅಂತ 17 ಬಾಟ್ಲಿಗಳು. ಈಗ 300 ml ಹಿಡಿತಕ್ಕಂಥವು 300 ml ಹಿಡಿತಕ್ಕಂಥವು 17 ಬಾಟ್ಲಿ ಅದಾವ. ಎದ್ರ ಬಾಟ್ಲಿ ಅದಾವ? ವಾಟರ್ ಬಾಟ್ಲಿ ಅದಾವ. ಯಾವ? ವಾಟರ್ ಬಾಟ್ಲಿ ಅದಾವ. ಹೌದಲ್ಲ? ಮುಂದೆ ಮತ್ತು 130 ml ಹಣ್ಣಿನ ರಸವನ್ನು ಹಿಡಿಯುವಂಥ 30 ಬಾಟ್ಲಿ ಅದಾವ. 130 ml ಹಿಡಿತಕ್ಕಂಥವು ಎಷ್ಟು ಬಾಟ್ಲಿ ಅದಾವ? 30 ಬಾಟ್ಲಿ ಫ್ರೂಟ್ ಜ್ಯೂಸಿನ ಬಾಟ್ಲಿ ಅದಾವ. ಯಾವ ಬಾಟ್ಲಿ? ಜ್ಯೂಸ್ ಬಾಟ್ಲಿ ಅದಾವ. ಜ್ಯೂಸ್ ಬಾಟ್ಲಿ ಅದಾವ. ಹೌದಲ್ಲ? ಬಾಟಲ ಹಣ್ಣಿನ ರಸವನ್ನು ಒಂದು ಜಗ್ಗಿನಲ್ಲಿ ಸುರಿಯಲಾಗುತ್ತದೆ. ಇವೆರಡೂ ಸೇರಿಸಿ, ಈ 17 ಬಾಟ್ಲಿ ಮತ್ತು 30 ಬಾಟ್ಲಿ ಸೇರಿಸಿ ನೋಡ್ರಿ, 300 ಇಂಟು 17 ಬರೋಬ್ಬರಿ 17 3 51 20 ಎಷ್ಟಾಯ್ತು? ಟೋಟಲ 5100 ml ಆಯಿತು. ಕೆಳಗಿನ ನೋಡ್ರಿ, 130 ಗುಣಿಲೆ 30 13 39 1 20 ಎಷ್ಟಾಯಿತು? 3900 ml ಆಯಿತು. ಟೋಟಲ್ ನೋಡ್ರಿ ಮಕ್ಕಳೇ ಎಷ್ಟಾಯ್ತಿದು? 0 0 10 5 1 6 3 9000 ml ಆಯಿತು. ಈಗ ನೀರಿನ ಬಾಟ್ಲಿ 300 ml ಇರ್ತಕ್ಕಂಥ ನೀರಿನ ಬಾಟ್ಲಿ
ಮತ್ತು 100 ml ಇಡ್ತಕ್ಕಂಥ ಜ್ಯೂಸಿನ 30 ಬಾಟ್ಲಿ ಸೇರಿ ಎಷ್ಟಾಯಿತು 9000 ml ಟೋಟಲ್ ನೀರು ಜ್ಯೂಸು ಕೂಡಿ ಆಯಿತು. ಇದನ್ನೆಲ್ಲವನ್ನು ಕೂಡಿ ಏನು ಮಾಡ್ರ ಒಂದು ಜಗ್ಗಿನಲ್ಲಿ ಸುರಿದಾರ. ಅದು ಟೋಟಲ್ ಲೀಟ್ರ್ನಲ್ಲಿ ಮಾಡ್ರಿ ಅಂತ ಹೇಳ್ಯಾರ. ಲೀಟ್ರ್ನಲ್ಲಿ ಮಾಡ್ರಿ ಅಂತೇಳಿ ಅಂದಾಗ 1 ಲೀಟ್ರ್ ಮೀನ್ಸ್ ಎಷ್ಟಾಯ್ತು ಮಕ್ಕಳೇ 1 ಲೀಟರ್ ಮೀನ್ಸ್ 1000 ml ಆತೈತಿ. ಹೌದಲ್ಲ, 1 ಲೀಟ್ರಿಗೆ ಎಷ್ಟು ಇರ್ತೈತಿ 1000 ml ಇರ್ತೈತಿ. ಅದಕ್ಕಾಗಿ ನಾವೇನು ಮಾಡಬೇಕು 1000 ಈಗ 9000ಕ್ಕೆ ಭಾಗಾಕಾರ ಮಾಡಿದ್ರೆ ನಮ್ಮ ಉತ್ತರ ಸಿಗ್ತೈತಿ ಮಕ್ಕಳೇ. ನೋಡ್ರಿ ml ಕ್ಯಾನ್ಸಲ್ ಆಯಿತು. 0 0 0 0 ಈ 0 ಹೋಯ್ತು, ಈ 0 ಐತಿ. ಎಷ್ಟು ಉಳಿತು 9 ಲೀಟ್ರ್ ಉಳಿತು. ನಮ್ಮ ಸರಿಯಾದ ಉತ್ತರ ಎಷ್ಟು 9 ಲೀಟ್ರ್ ಜಗ್ಗಿನಲ್ಲಿ ಹಣ್ಣು ಮತ್ತು ನೀರಿನ ದ್ರವವಿದೆ. ತಿಳಿತಲ್ಲ ಮಕ್ಕಳ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ ಮಕ್ಕಳೇ. The simplest fraction of 20.0925 is ಅಂತ ಐತಿ. 20.0925ರ ಸರಳ ಭಿನ್ನರಾಶಿಯ ರೂಪ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ 20.0925 ಐತಿ. ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಸರಳ ರೂಪದಲ್ಲಿ ಬರೀ ಅಂತ ಹೇಳ್ಯಾರ. ಈಗ ನಾವೇನು ಮಾಡ್ಬೇಕು ಮಕ್ಕಳೇ, ಇದನ್ನು ಈಗ ಬಿಂದುವಿನ ಬಲಗಡೆ ಎಷ್ಟು ಅಂಕಿಗಳದ ನೋಡ್ಬೇಕು. 1 2 3 4 ಹೌದಲ್ಲ. ಇಲ್ಲಿ ಛೇದದ ಜಾಗದಲ್ಲಿ ಬರಿತೀನಿ ನೋಡ್ರಿ. ನಾ ಈಗ 1 2 3 4 ಬರ್ದೆವು, ಇಲ್ಲಿ 1 ಕೊಟ್ಟೆವು. ಈ ಬಿಂದು ಹೋಯ್ತು. ಈಗೇನೈತಿಲ್ಲ 2 0 0 9 2 5 ಐತಿ. ಇದನ್ನು ನಾವೇನು ಮಾಡಬೇಕು ಸಿಂಪ್ಲೆಸ್ಟ್ ಫಾರ್ಮ್ಗೆ ಇಡಬೇಕು. ಸರಳೀಕರಿಸಿಡಬೇಕು. ಸರಳೀಕರಿಸಿಡ್ಬೇಕಪ್ಪ ಅಂತಂದಾಗ 25 ಮಗ್ಗಿ ಬರ್ಬೇಕು ಮಕ್ಕಳೇ. ನಿಮ್ಗೆ 25 ಮಗ್ಗಿ ಬಂತಂದ್ರೆ ಈಜಿ ಹೋಗ್ತೈತಿ. ನೋಡ್ರಿ ಇಲ್ಲಿ 25 4 ಎಷ್ಟು 25 4 100 ಹೌದಲ್ಲ. ಇಲ್ಲಿ ತನಕ ಹೋಯ್ತು. ಮುಂದೆ 2 0 ಉಳಿದು ಮುಂದೆ 25 8 ಎಷ್ಟು 200 ಇಲ್ಲಿ ಹೋಯ್ತು. ಮುಂದೆ 9 ಬರಂಗಿಲ್ಲ, ಒಂದು 0 ಹಚ್ಕೋಬೇಕು. 25 3 75 92 75 ಕಳೀರಿ 175 ಉಳಿತು. 25 7 135 ಎಷ್ಟು ಬಂತು 8037/400. ಮುಂದೆ ಇದು ಭಾಗ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದು ಸಮ ಸಂಖ್ಯೆ ಐತಿ, ಇಲ್ಲಿ ಬೆಸ ಸಂಖ್ಯೆ ಐತಿ. ಇದು ಯಾವ ಸಂಖ್ಯೆಯಿಂದನೂ ಭಾಗ ಹೋಗೋದಿಲ್ಲ. ಅದಕ್ಕೆ ನಮ್ಮ ಸರಿಯಾದ ಉತ್ತರ 8037/400 ಆಗ್ತೈತಿ. ಇಲ್ಲೆಲ್ಲ ಐತಿ ನೋಡ್ರಿ ಮಕ್ಕಳ 803.7/400 ಇದು ತಪ್ಪು ಉತ್ತರ. ಇಲ್ಲಿ ನೋಡ್ರಿ 8037/200 ಐತಿ, ಇದು ಕೂಡ ತಪ್ಪು ಉತ್ತರ. 8037/400 ಐತಿ, ಇದು ಸರಿಯಾದ ಉತ್ತರ. ಇದು ಕೂಡ ಏನೈತಿ 8037/400 ಐತಿ, ಇದು ಕೂಡ ಆಗಲ್ಲ. ನೋಡ್ರಿ ಮಕ್ಕಳೇ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಏನೈತಿ 8 ಮೈನಸ್ ಬಿಗ್ ಬ್ರ್ಯಾಕೆಟ್ 18 ಮೈನಸ್ ಫ್ಲವರ್ ಬ್ರ್ಯಾಕೆಟ್ 16 ಮೈನಸ್ ಸ್ಮಾಲ್ ಬ್ರ್ಯಾಕೆಟ್ 5 ಮೈನಸ್ 4 ಬಾರ್ ಬ್ರ್ಯಾಕೆಟ್ ಮೈನಸ್ 1 ಸ್ಮಾಲ್ ಬ್ರ್ಯಾಕೆಟ್ ಫ್ಲವರ್ ಬ್ರ್ಯಾಕೆಟ್ ಬಿಗ್ ಬ್ರ್ಯಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು ಅಂತ ಕೇಳ್ಯಾರ. ಇದು ಏನಾಗಬೇಕಾಯ್ತು, ಇಲ್ಲಿ ಏನೂ ಇಲ್ಲ, ರಾಂಗ್. ಇದು ಕ್ವಶನ್ದಾಗ ಸ್ವಲ್ಪ ತಪ್ಪು ಬಂದೈತಿ ನೋಡ್ರಿ. ಇಲ್ಲಿ ಇದೇನೂ ಇಲ್ಲ. ಎಂಟು ಉಣೆ ದೀರ್ಘಾವರ್ಣ 18 ಉಣೆ ಪುಷ್ಪವರ್ಣ 16 ಉಣೆ ಅಲ್ಪಾವರ್ಣ 5 ಉಣೆ 4 ಉಣೆ 1 ರೇಖಾವರ್ಣ ಅಲ್ಪಾವರ್ಣ ಕಂಪ್ಲೀಟ್ ಪುಷ್ಪವರ್ಣ ಕಂಪ್ಲೀಟ್ ದೀರ್ಘಾವರ್ಣ ಕಂಪ್ಲೀಟ್.
ಇದು ಯಾವ ರೀತಿ ಮಾಡ್ಬೇಕಂದ್ರೆ ಮಕ್ಕಳೇ ಬಾಡ್ಮಾಸ್ ರೀತಿ ಮಾಡಬೇಕು. BODMAS ಹೌದಲ್ಲ. ಬಿ ಅಂದರೆ ಏನು ಮಕ್ಕಳೇ ಬ್ರ್ಯಾಕೆಟ್ PRACKET ಬ್ರ್ಯಾಕೆಟ್ಸ್ ಅದಾವಲ್ಲ ಮೊದಲ ಏನು ನೋಡ್ಬೇಕು ಬ್ರ್ಯಾಕೆಟ್ ನೋಡ್ಬೇಕು. ಓ ಅಂದ್ರೇನು ಆಫ್ ಅಂದ್ರೆ ವಿಶಿಷ್ಟ ಗುಣಾಕಾರ ಸ್ಪೆಷಲ್ ಮಲ್ಟಿಪ್ಲಿಕೇಶನ್. ಡಿ ಅಂದ್ರೇನು ಡಿವಿಷನ್ DIVISION ಡಿವಿಷನ್ ಅಂದ್ರೆ ಭಾಗಾಕಾರ. ಎಂ ಅಂದ್ರೆ ಏನು ಮಕ್ಕಳೇ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ. ಎ ಅಂದ್ರೆ ಅಡಿಷನ್ ಅಂದ್ರೆ ಸಂಕಲನ. ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಅಂದ್ರೆ ವ್ಯವಕಲನ. ಮೊದಲು ನಾವೇನು ನೋಡಬೇಕು ಲೆಕ್ಕವನ್ನು ಹಚ್ಕೊಳ್ಳೋಣ. ಏನೇನೈತಿ ಅದನ್ನು ಬರ್ಕೊಳ್ಳೋಣ. 8 ಉಣೆ ದೀರ್ಘವರ್ಣ 18 ಉಣೆ ಪುಷ್ಪವರ್ಣ 16 ಉಣೆ ಅಲ್ಪವರ್ಣ 5 ಉಣೆ 4 ಉಣೆ 1 4 ಮತ್ತು 1 ಮೇಲೆ ರೇಖಾವರ್ಣ ಐತಿ. ಅಲ್ಪವರ್ಣ ಕಂಪ್ಲೀಟ್, ಪುಷ್ಪವರ್ಣ ಕಂಪ್ಲೀಟ್, ದೀರ್ಘವರ್ಣ ಕಂಪ್ಲೀಟ್. ನಾವೇನು ನೋಡಬೇಕು ಆವರಣಗಳು ಬಿಡಿಸ್ತಾ ಹೋಗ್ಬೇಕು. ಆವರಣದಲ್ಲಿ ಒಂದನೇದ್ದು ಯಾವುದೈತಿ ರೇಖಾವರ್ಣ, ಎರಡನೇದ್ದು ಅಲ್ಪವರ್ಣ, ಮೂರನೇದ್ದು ಪುಷ್ಪವರ್ಣ, ನಾಲ್ಕನೇದ್ದು ದೀರ್ಘವರ್ಣ ಅಂದರೆ ಚೌಕವರ್ಣ ಹೌದಲ್ಲ. ಈಗೇನು ಮಾಡಬೇಕು ಫಸ್ಟ್ ನಾವು ರೇಖಾವರ್ಣ ಬಿಡಿಸ್ಕೋಬೇಕು. ಇದನ್ನೆಲ್ಲ ಯಾಸ್ ಇಟ್ ಈಸ್ ಬರಿತಾ ಹೋಗಬೇಕು. 8ಕ್ಕೆ 8 ಬರೆದೆವು ಉಣೆ ದೀರ್ಘವರ್ಣ 18 ಉಣೆ ಪುಷ್ಪವರ್ಣ 16 ಉಣೆ ಅಲ್ಪವರ್ಣ 5. ಇದನ್ನೇನು ಮಾಡಬೇಕು ಇದನ್ನು ಮಾಡಬೇಕು. 4ರಾಗ 1 ಅದರ ಉಣೆ 3 ಬಂತು. ಈಗೇನಾಯಿತು ನಮ್ಮದು ರೇಖಾವರ್ಣ ಇತ್ತು, ಅಲ್ಪವರ್ಣ, ಪುಷ್ಪವರ್ಣ, ದೀರ್ಘವರ್ಣ. ನೆಕ್ಸ್ಟ್ 8ಕ್ಕೆ 8 ಉಣೆ ದೀರ್ಘವರ್ಣ 18 ಉಣೆ ಪುಷ್ಪವರ್ಣ 16 ಉಣೆ. ಇಲ್ಲಿ ನೋಡ್ರಿ ಈಗ 5ರಲ್ಲಿ 3 ಹೋದ್ರೆ ಎಷ್ಟು ಉಳಿತು 2 ಉಳಿತು. ಅಲ್ಪವರ್ಣನೂ ಕೂಡ ಹೋಯಿತು. ಮುಂದೇನು ಉಳಿತು ಪುಷ್ಪವರ್ಣ ದೀರ್ಘವರ್ಣ ಅಷ್ಟೇ ಉಳಿತು. 8 ಉಣೆ ದೀರ್ಘವರ್ಣ 18 ಉಣೆ ನೋಡ್ರಿ ಪುಷ್ಪವರ್ಣ ಹಾಕೋಂಗಿಲ್ಲ. 16ರಾಗ 2 ಹೋದ್ರೆ 14 ಬಂತು. ದೀರ್ಘವರ್ಣ ಕಂಪ್ಲೀಟ್. 8 ಉಣೆ 18ರಾಗ 14 ಹೋದ್ರೆ 4 ಬಂತು. 8ರಲ್ಲಿ 4 ಹೋದ್ರೆ 4 ಬಂತು. ನಮ್ಮ ಸರಿಯಾದ ಉತ್ತರ ಐತಿ ಇಲ್ಲಿ ನೋಡ್ರಿ ಮಕ್ಕಳ. ಎದಲ್ಲಿ 2 ಐತಿ, ಇದು ಆಗೋದಿಲ್ಲ. 3 ಐತಿ ಆಗೋದಿಲ್ಲ. 5 ಐತಿ ಆಗೋದಿಲ್ಲ. ನಮ್ಮ ಸರಿಯಾದ ಉತ್ತರ CL ಐತಿ ನೋಡ್ರಿ ಮಕ್ಕಳೇ. ಇಲ್ಲಿವರೆಗೂ ನಾವೇನು ಮಾಡಿದೆವು 2025ರ JNV ಪರೀಕ್ಷೆಯ ಗಣಿತ ವಿಭಾಗದ ಪರೀಕ್ಷೆಯನ್ನು ಕ್ವಶನ್ ಪೇಪರನ್ನು ನಾವು ನೋಡಿದೆವು. ಈಗ ಸಮಯ ಸಾಕಷ್ಟು ಆಗೈತೆ ಮಕ್ಕಳ. ಅದಕ್ಕಾಗಿ ಮುಂದಿನ ತರಗತಿಯಲ್ಲಿ ಉಳಿದ 10 ಪ್ರಶ್ನೆಗಳನ್ನು ಬಿಡಿಸೋಣ ಎಂದು ಹೇಳುತ್ತಾ ಮಕ್ಕಳೇ, ನಾನು ಇಲ್ಲಿವರೆಗೂ ಮಾಡಿದ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಮಕ್ಕಳ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಆಮೇಲೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಂದ ನಿಮಗೆ ಲಾಭ ಐತೆ ಮಕ್ಕಳಿಗೆ. ಏನು ಲಾಭ ಐತಪ್ಪ ಅಂತಂದ್ರೆ ನಿಮ್ಗೆ ನಾವು ಯಾವುದೇ ಟೈಮ್ದಲ್ಲಿ ನಾವು ಕ್ಲಾಸನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದೆವು ಅಂದ್ರೆ ನಿಮ್ಮ ಯೂಟ್ಯೂಬಲ್ಲಿ ಐಕಾನಲ್ಲಿ ಬಂದು ಕುಳಿತಿರ್ತೈತಿ. ನೀವು ಎನಿ ಟೈಮ್ ಅದನ್ನು ವಾಚ್ ಮಾಡ್ಬೋದು ಅಂತ ಹೇಳ್ತಾ, ಆಮೇಲೆ ನಮ್ಮ ಪಬ್ಲಿಕೇಶನಿಂದ ಒಂದು ಪುಸ್ತಕವನ್ನು ಮಾಡಿದ್ದೇವೆ. ಆ ಪುಸ್ತಕ ಹೀಗಿದೆ ನೋಡ್ರಿ ಮಕ್ಕಳೇ, ಮಾಡರ್ನ್ ಕಾಂಪಿಟೇಟಿವ್ ಮ್ಯಾಥಮೆಟಿಕ್ಸ್ ಅಂತ ಐತಿ. ಆ ಪುಸ್ತಕದಲ್ಲಿ ಒಂದು ಸೆಕೆಂಡ ತಾಬೇತ ಇಲ್ಲಿ ನೋಡ್ರಿ ಮಕ್ಕಳೇ, ಮಾಡರ್ನ್ ಕಾಂಪಿಟೇಟಿವ್ ಅಂತ ಮ್ಯಾಥಮೆಟಿಕ್ಸ್ ಬುಕ್ ಮಾಡೀವಿ. ಇದು ಬೋತ್ ಲ್ಯಾಂಗ್ವೇಜಲ್ಲಿ ಐತಿ, ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಐತಿ. ಈ ಪುಸ್ತಕ ಈ ರೀತಿ ಇದೆ ಮಕ್ಕಳು, ಈ ರೀತಿ ಇದೆ ನೋಡ್ರಿ. ಇದು ಯಾವುದಕ್ಕೆ ಯೂಸ್ ಐತೆ ಅಂದ್ರೆ ನವೋದಯ, ಮೊರಾರ್ಜಿ, ಸೈನಿಕ, RMS ಮತ್ತು RMSA ಇವೆಲ್ಲವೂ ಅಲ್ಲದೆ ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕಪ್ಪ, ನಿಮ್ಮ ಕಾಕ, ನಿಮ್ಮ ಅಣ್ಣದಿರು, ನಿಮ್ಮ ಮಾವದಿರು ಈಗ ಡಿಗ್ರಿ ಮುಗಿಸ್ಕೊಂಡು ಏನು ಮಾಡ್ತಿರೋದು SDA, FDA, ತಲಾಟಿ
PC PSI ಎಕ್ಸಾಮ್ಗಳು ಬರೀತಿರ್ತಾರ, ಅವ್ರಿಗೂ ಕೂಡ ಮ್ಯಾಥಮೆಟಿಕ್ಸ್ ಯೂಸ್ ಐತೆ ಮಕ್ಕಳೇ. ತಮಗೆ ಯಾರಿಗಾದರೂ ಬೇಕಾದರೆ ಪುಸ್ತಕ ಬೇಕಾದರೆ ಈ ಮೇಲೆ ನಂಬರ್ ಇದೆಯಲ್ಲ, ಈ ನಂಬರಿಗೆ ಕಾಲ್ ಮಾಡಿ ಈ ಪುಸ್ತಕವನ್ನು ತೆಗೆದುಕೊಳ್ಬೋದು. 7204826665 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಈ ಪುಸ್ತಕನೂ ಕೂಡ ಸಿಗ್ತೈತಿ. ಆಮೇಲೆ ನಿಮ್ಗೆ ಕ್ಲಾಸ್ ಬೇಕಾಗಿತ್ತಂದ್ರೆ 2025ನೇ ಇಸ್ವಿಯ ಕ್ಲಾಸ್ಗಳಿಗೆ ಅಡ್ಮಿಷನ್ ಪ್ರಾರಂಭವಾಗಿವೆ ಮಕ್ಕಳೇ. ತಮಗೆ ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಮತ್ತು ಆಫ್ಲೈನ್ ಕ್ಲಾಸ್ ಆಮೇಲೆ ರೆಸಿಡೆನ್ಷಿಯಲ್ ಕ್ಲಾಸ್ ಬೇಕಾಗಿತ್ತಪ್ಪ ಅಂತಂದ್ರೆ ತಾವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಾವು ಕ್ಲಾಸ್ಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಇವೊಂದಿಗೆ ಈ ಕ್ಲಾಸನ್ನು ಮುಗಿಸೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಿನಲ್ಲಿ ಸಿಗೋಣ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸೋಣ ಮಕ್ಕಳೇ. ಬಾಯ್.